ಆತ್ಮೀಯರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಹೊಸ ಟ್ರಿಕ್ಸ್ ಬಗ್ಗೆ ಮತ್ತೊಮ್ಮೆ ವಿಚಾರ ಮಾಡೋಣ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ನಾವು ಒಂದಿಷ್ಟು ಟ್ರಿಕ್ಸ್ ಗಳನ್ನ ನೋಡಿದ್ವಿ. ಅದು MBBS ಇನ್ ಸ್ಪೇನ್ ಅನ್ನುವಂತಹ ಒಂದು ಸಾರ್ಕ್ ದೇಶಗಳ ಬಗ್ಗೆ ನೋಡುವಂತ ಒಂದು ವಿಡಿಯೋ ಆಗಿತ್ತು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನಪ್ಪಾ ಅಂತಂದ್ರೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳು ಇವುಗಳ ಬಗ್ಗೆ ನೋಡೋದಿದೆ. ಸೊ ಮೊದಲನೇದಾಗಿ ಸೆಕ್ರೆಟರಿ ಕೌನ್ಸಿಲ್ ಅಂತ ಬರುತ್ತೆ. ಇದು ಭದ್ರತಾ ಮಂಡಳಿ ಅಂತ ಕರಿತೀವಿ. ಇದನ್ನ ಭದ್ರತಾ ಮಂಡಳಿ ಅಂತ ಕರಿತಾ ಇರ್ತೇವೆ. ಸೊ ತದನಂತರ ಬರುವುದು ಸಚಿವಾಲಯ ಸೆಕ್ರೆಟರಿಯಲ್ ಅಂತ ಕರಿತೀವಿ. ಸೆಕ್ಯೂರಿಟಿ ಕೌನ್ಸಿಲ್, ಸೆಕ್ರೆಟರಿಯಲ್, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅತಿ ಮಹತ್ವದಾಗಿರುವಂತಹ ಅಂಶ. ಜೊತೆಗೆ ಟ್ರಸ್ಟಿ ಕೌನ್ಸಿಲ್, ಪ್ರಸ್ತುತವಾಗಿ ಇದನ್ನ ನಾವು 1994ರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ತೆಗೆದು ಹಾಕಿರುವಂತದ್ದು. ಸೊ ಟ್ರಸ್ಟಿ ಕೌನ್ಸಿಲ್ ಸೊ ಎಲ್ಲರನ್ನ ಏನಪ್ಪಾ ಅಂತಂದ್ರೆ ಸ್ವತಂತ್ರ ಕೊಡಿಸುವಂತಹ ದೃಷ್ಟಿಯೊಳಗೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತಹ ಕೌನ್ಸಿಲ್ ಆಗಿರ್ತದು. ಸೊ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ನಾವು ಇದನ್ನ ಕರಿತಾ ಇರ್ತೀವಿ. ಜೊತೆಗೆ ಸಾಮಾನ್ಯ ಸಭೆ, ಎಲ್ಲರಿಗೂ ಗೊತ್ತಿರುವಂತದ್ದು ಜನರಲ್ ಅಸೆಂಬ್ಲಿ ಅಂತ ಕರಿತಾ ಇರ್ತೇವೆ. ಸೊ ಇವು ಅಷ್ಟು 6 ಏನಪ್ಪಾ ಅಂತಂದ್ರೆ 6 ಮುಖ್ಯವಾಗಿ ಅಂತಾರಾಷ್ಟ್ರೀಯ ಏನಾಗಿತ್ತು ಅಂತಂದ್ರೆ ಪ್ರಮುಖ ಅಂಗಸಂಸ್ಥೆಗಳು. ಅದರಲ್ಲಿ ಒಂದು ಟ್ರಸ್ಟಿ ಕೌನ್ಸಿಲ್ ಅನ್ನೋದನ್ನ ರಿಮೂವ್ ಮಾಡಿದ್ದಾರೆ. ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು ಅಂತಂದ್ರೆ ಟ್ರಿಕ್ಸ್ SSCT ಏನ್ರಿ? ಟ್ರಿಕ್ಸ್ SSCT. SSC ಅಂತಂದ್ರೆ ಸೆಕ್ಯೂರಿಟಿ, ಸೆಕ್ರೆಟರಿಯಲ್, ದೆನ್ C ಅಂದ್ರೆ ಕೋರ್ಟ್. ಸೊ SSCT. T ಅಂತಂದ್ರೆ ಟ್ರಸ್ಟಿ ಕಮಿಟಿ. ದೆನ್ E ಇಂದ ನಾವು ಏನ್ ಮಾಡಿದೀವಿ ಅಂದ್ರೆ ಎಕನಾಮಿಕ್ ತಗೊಂಡಿವಿ, ಅಸೆಂಬ್ಲಿ ಜನರಲ್ ಅಸೆಂಬ್ಲಿಯನ್ನ ತಗೊಂಡ್ವಿ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಜನರಲ್ ಅಸೆಂಬ್ಲಿ ಬಗ್ಗೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಸೊ 19 UN ಅಂತಂದ್ರೆ ವಿಶ್ವಸಂಸ್ಥೆ ಅನ್ನೋದು ಯುನೈಟೆಡ್ ನೇಷನ್ಸ್. ಇದು ಅಂತಾರಾಷ್ಟ್ರೀಯ ಮಟ್ಟದೊಳಗಿರುವಂತಹ ಒಂದು ಸಂಘಟನೆಯಾಗಿದೆ. ಇದು UN ಚಾರ್ಟರ್ಗೆ ಸಹಿ ಮಾಡುವುದರ ಮುಖಾಂತರಕ್ಕೆ ಇದರಲ್ಲಿ ಏನಾಗಿದೆ ಅಂತಂದ್ರೆ ನಾವು ಸೇರ್ಕೋಬಹುದು. ಎರಡನೇ ಮಹಾಯುದ್ಧದ ನಂತರ ತರುವಾಯ ಜೂನ್ 1945ರಲ್ಲಿ ಇದು ಏನಾಗುತ್ತೆ ಅಂತಂದ್ರೆ ಬರ್ತದೆ. ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಒಳ್ಳೆಯ ರೀತಿಯೊಳಗೆ ಗಿಟ್ಟಿಸುವ ದೃಷ್ಟಿಯೊಳಗೆ ಇದು ಬಂದಿರುವಂತಹ ಒಂದು ಸಂಘಟನೆ ಆಗಿದೆ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಪ್ರಮೋಟ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಏನಪ್ಪಾ ಅಂತಂದ್ರೆ ಸಹಕಾರವನ್ನ ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಪ್ರೆಸೆಂಟ್ಲಿ ಇಲ್ಲಿ ಏನಪ್ಪಾ ಅಂತ 193 ದೇಶಗಳಿದಾವ. ಸೊ ಇನ್ನು 2 ದೇಶಗಳು ಅಬ್ಸರ್ವೇಷನ್ ನಲ್ಲಿರುವಂತಹ ದೇಶಗಳು. ಅವು ಕೂಡ ಇಂದಿಲ್ಲ ನಾಳೆ ಈ ವಿಶ್ವಸಂಸ್ಥೆಯ ಸಂಘಟನೆಯಲ್ಲಿ ಸೇರಿಕೊಳ್ಳುವಂತಹ ದೇಶಗಳು. ಇಲ್ಲಿ ನಮ್ಗೆ ಕೇಳುವಂತಹ ಪ್ರಶ್ನೆ ಕೇಳಬಹುದು, ಎಷ್ಟು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಈಗಿರುವಂತಹ ದೇಶಗಳು ಎಷ್ಟು ಅಂತ ಕೇಳಬಹುದು. 193. ಅಥವಾ ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ಇವತ್ತು ಪ್ರಮುಖರು ಯಾರು ಅಂತ ಕೇಳಬಹುದು. ಲೋಕ್ ಬಹದ್ದೂರ್ ಥಾಪಾ ಅನ್ನುವಂತಹ ವ್ಯಕ್ತಿಯವರು, ಇವರು ಅಂತಾರಾಷ್ಟ್ರೀಯ ಒಂದು ಇದರ ಪ್ರಮುಖರು ಅಂತ ಹೇಳ್ಬೋದು, ಅಧ್ಯಕ್ಷರು ಅಂತಾನು ಕೂಡ, ವಿಶ್ವಸಂಸ್ಥೆಯ ಅಧ್ಯಕ್ಷರು ಅಂತ ಇಲ್ಲಿ ನಾವು ನೋಡಬಹುದು. ಇದು ಇಷ್ಟು ನಮಗೆ ಮಾಹಿತಿ ಗೊತ್ತಿರಬೇಕು. ಇದು ಈಗಾಗಲೇ ನಾವು ನೋಡಿದ್ವಿ. UNO 6 ಪ್ರಮುಖ ಅಂಗಗಳನ್ನ ಹೊಂದಿದೆ. ಟ್ರಸ್ಟಿ ಕೌನ್ಸಿಲ್ ನವೆಂಬರ್ 1, 1994ರಂದು ಏನ್ ಮಾಡಲಾಯಿತು ಅಂತಂದ್ರೆ ತೆಗೆದು ಹಾಕಲಾಗಿದೆ. ಇಷ್ಟು ಏನಂತಂದ್ರೆ ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ಬಗ್ಗೆ ನಮಗೆ ಗೊತ್ತಿರಲೇಬೇಕಾಗಿರುವಂತಹ ಪ್ರಮುಖ ಅಂಶಗಳು. ಮತ್ತೊಂದಿಷ್ಟು ಅಂಶಗಳನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ. ಧನ್ಯವಾದ. ಥ್ಯಾಂಕ್ ಯು.